ದಿನಕ್ಕೊಂದು ದೈವವಾಕ್ಯ. ರಾಜರಲ್ಲಿ ದುಷ್ಟ ಕಾರ್ಯ ಖಂಡನೀಯ, ಸದಾಚಾರ ಸಿಂಹಾಸನಕ್ಕೆ ನಿಜ ಆಧಾರ. ಜ್ಞಾನೋಕ್ತಿಗಳು 16:12. ಆತ್ಮಾವಲೋಕನ. ದುಷ್ಟತನವು ಯಾರಿಗೂ ಸ್ವೀಕಾರಾರ್ಹವಲ್ಲ. ಅದರಲ್ಲೂ ಅಧಿಕಾರದ ಸ್ಥಾನದಲ್ಲಿರುವವರು ದುಷ್ಟತನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ನೀತಿವಂತ ಆಡಳಿತಗಾರನು ತನ್ನ ಸ್ಥಾನವನ್ನು ಬಲಪಡಿಸುತ್ತಾನೆ. ಅವನ ಆಳ್ವಿಕೆಯು ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಈ ಜ್ಞಾನೋಕ್ತಿ ರಾಜರನ್ನು ಗುರಿಯಾಗಿಸಿಕೊಂಡಿದ್ದರೂ ಅದರ ತತ್ವವು ಎಲ್ಲ ನಾಯಕರಿಗೂ ಮತ್ತು ಅಧಿಕಾರಿಗಳಿಗೂ ಪ್ರಭಾವಿ ಸ್ಥಾನದಲ್ಲಿರುವ ಯಾರಿಗಾದರೂ ಪ್ರಸ್ತುತವಾಗಿದೆ. ನೈತಿಕ ನಡವಳಿಕೆ, ಪ್ರಾಮಾಣಿಕ ನಾಯಕತ್ವ, ಸದಾಚಾರ ಸಮಗ್ರ ಆಡಳಿತಕ್ಕೆ ನಾಂದಿ ಎಂಬುದು ಅರಿತು ದುಷ್ಟ ಕಾರ್ಯಗಳ ತೊರೆದು ಬಾಳಲು ಪ್ರಯತ್ನಿಸೋಣವೇ?